ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೋಸ್ಟ್ ಆ್ಯಂಟಿಸಿಪೇಟೆಡ್ ಮೂವಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. 2026ನ ಫಸ್ಟ್ ಹಾಫ್ ಮುಗಿದಿದ್ದಾರೆ. ಸಿನಿಮಾ ಸೆಲೆಬ್ರೇಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಲಿಸ್ಟ್ನ ಮೊದಲನೇ ಪ್ಲೇಸಲ್ಲಿರೋದು ಟಾಕ್ಸಿಕ್. ಡೈರೆಕ್ಟ್ ಮಾಡಿರೋದು ಗೀತು ಮೋಹನ್ ದಾಸ್. ಮತ್ತು ಈ ಮೂವಿನ ಲೀಡ್ ಕ್ಯಾರೆಕ್ಟರ್ ಆಗಿ ಕಾಣಿಸ್ಕೊತಾ ಇರೋದು ನಮ್ಮ ಯಶ್. KGF ಆದಮೇಲೆ ಕಾಣೆಯಾಗಿದ್ದ ಯಶ್ ಅವರು ಟಾಕ್ಸಿಕ್ ಮೂವಿಗೆ ಸೈನ್ ಮಾಡಿ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಈಗ ರೀಸೆಂಟಾಗಿ ಬಂದಿರೋ ಟೀಸರು, ಸಾಂಗು, ಲೇಡೀಸ್ ಆ್ಯಂಡ್ ಲೇಡೀಸ್ ಮತ್ತು ಇಂಟ್ರೊಡಕ್ಷನ್ ಆಫ್ ರಾಯ, ಇದರಿಂದ ಸ್ಟೋರಿ ಬಗ್ಗೆ ಯಾವ ಕ್ಲೂನೂ ಸಿಗ್ತಾ ಇಲ್ಲ. ಇಂಟ್ರೊಡಕ್ಷನ್ ಆಫ್ ರಾಯ ರಿಲೀಸ್ ಆದಾಗ ತುಂಬಾ ಹೈಪ್ ಕ್ರಿಯೇಟ್ ಮಾಡಿತ್ತು. ಈ ಡ್ಯಾಡೀಸ್ ಹೋಮ್ ಅನ್ನೋ ಡೈಲಾಗು, ಮೀಮ್ಸ್ ಮತ್ತು ರೀಲ್ಸ್ಗಳು ತುಂಬ ಟ್ರೆಂಡ್ ಆಗಿತ್ತು. ಕಾರ್ ಸೀನಿಂದ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ಗೂ ಬೇಜಾರಾಗಿತ್ತು. ಅದರಿಂದ ಬ್ಯಾಕ್ಲಾಶ್ ಕೂಡ ಆಯಿತು. ಆದರೆ ಏನೂ ಮಾಡೋಕ್ಕಾಗಲ್ಲ. ಮೂವಿ ಟ್ಯಾಗ್ಲೈನಲ್ಲಿ ಇದೆ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. 18+ ಮೂವಿ ವಿತ್ ಹೈ VFX, ಹಾಲಿವುಡ್ ಲೆವೆಲ್ ಫೈಟಿಂಗ್ ಸೀನ್ಸ್, ಆ್ಯಕ್ಷನ್, ಸ್ಟೆಂಟ್ಸ್, ರೊಮ್ಯಾನ್ಸ್ ಆ್ಯಂಡ್ ಥ್ರಿಲ್ ಎಕ್ಸ್ಪೆಕ್ಟ್ನ ಮಾಡ್ಬೋದು. ಈ ಮೂವಿಲಿ 5 ಹೀರೋಯಿನ್ಸ್ ಇದ್ದಾರೆ ಮತ್ತು ಯಶ್ ಅವರು ಡಬಲ್ ಆ್ಯಕ್ಟಿಂಗ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋದು ರವಿ ಬಸೂರ್ ಮತ್ತು VFX ಕಂಪನಿ DNEG. ಇದು ಹಾಲಿವುಡ್ ಬೇಸ್ಡ್ ಕಂಪನಿ. ಅವೆಂಜರ್ಸ್, ಬ್ಯಾಟ್ಸ್ಮ್ಯಾನ್, ಇನ್ಸೆಪ್ಷನ್, ಹ್ಯಾರಿ ಪಾಟರ್ ಅನ್ನೋ ಬಿಗ್ ಮೂವೀಸ್ಗೆ VFX ಮಾಡಿದ್ದಾರೆ. ಈ ಮೂವಿ 19th ಮಾರ್ಚ್ಗೆ ರಿಲೀಸ್ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ 26th ಆಗಸ್ಟ್ಗೆ ರಿಲೀಸ್ ಆಗ್ತಾ ಇದೆ. ಈ ಲಿಸ್ಟ್ನ ಸೆಕೆಂಡ್ ಪ್ಲೇಸಲ್ಲಿರೋದು ರಾಮಾಯಣ. ಈ ಮೂವಿನ ಡೈರೆಕ್ಟ್ ಮಾಡ್ತಿರೋದು ನಿತೇಶ್ ತಿವಾರಿ ಮತ್ತು ಪ್ರೊಡ್ಯೂಸ್ ಮಾಡ್ತಿರೋದು ನಮಿತ್ ಮಲ್ಹೋತ್ರಾ ಮತ್ತು ಯಶ್. ರಾಮಾಯಣದಲ್ಲಿ ರಾಮ ಅನ್ನೋ ಕ್ಯಾರೆಕ್ಟರ್ನ ರಣವೀರ್ ಕಪೂರ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸೀತೆಯಾಗಿ ಸಾಯಿ ಪಲ್ಲವಿ ಅವರು ಕಾಣಿಸ್ಕೊತಾ ಇದ್ದಾರೆ. ಮತ್ತು ರಾವಣ ಕ್ಯಾರೆಕ್ಟರ್ನ ಯಶ್ ಅವರು ಮಾಡ್ತಿರೋದು ಫ್ಯಾನ್ಸ್ಗೆ ತುಂಬಾ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೆ. ಸನ್ನಿ ದೇವಲ್ ಅವರು ಹ್ಯಾಸ್ ಹನುಮ, ರವಿ ದೂಬೆ ಅವರು ಹ್ಯಾಸ್ ಲಕ್ಷ್ಮಣ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ರಾಮಾಯಣ ಮೂವಿನ 2 ಪಾರ್ಟ್ನಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಪಾರ್ಟ್ನ ಈ ವರ್ಷದ ನವೆಂಬರ್ 8ಕ್ಕೆ ಅಂದರೆ ದೀಪಾವಳಿ ಹಬ್ಬದ ದಿವಸ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತು ಸೆಕೆಂಡ್ ಪಾರ್ಟ್ನು ಕೂಡ ದೀಪಾವಳಿ ಹಬ್ಬಕ್ಕೆ ಅಂದರೆ 2027ಗೆ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಟೋರಿನ ಫಸ್ಟ್ ಪಾರ್ಟ್ನಲ್ಲಿ ಏನೆಲ್ಲ ಇರ್ಬೋದು ಅಂತ ಹೇಳೋದಾದರೆ, ಅಯೋಧ್ಯ, ಶ್ರೀರಾಮ ಜನನ, ಸೀತಾ ಸ್ವಯಂವರ, ರಾಮ ಸೀತಾ ಮದುವೆ, ಕಾಲಿಕೆಯರ ವರ, ರಾಮ ಅವರ 14 ವರ್ಷದ ವನವಾಸ. ಪರ್ಸ್ನಲಿ ನನಗೆ ಫಸ್ಟ್ ಪಾರ್ಟ್ನಲ್ಲಿ ಇಷ್ಟು ಇರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಫ್ಯೂ ಮಂತ್ಸ್ ಹಿಂದೆ ರಾಮಾಯಣ ಟೀಮ್ ಅವರು ರಾಮಾಯಣ VFX ಮುಖಾಂತರ ಒಂದು ಟೀಸರ್ನ ಬಿಡ್ತಾರೆ. ಏನಿತ್ತು ಗುರು VFXು, ಮತ್ತು ಮ್ಯೂಸಿಕ್ಕು ಕೂಡ ಹೆವಿ ಇತ್ತು. ಅದನ್ನು ನೋಡಿ ಪಬ್ಲಿಕ್ ರಿಯಾಕ್ಷನ್ನು ಸ್ಕೈಯಲ್ಲಿತ್ತು. ಈ ಮೂವಿನ ಹಿಂದಿ ಜೊತೆಗೆ ಕನ್ನಡ, ತಮಿಳ್, ತೆಲುಗು ಹಾಗೂ ಮಲಯಾಳಂ ಡಬ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಮೂವಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋದು ಹ್ಯಾನ್ಸ್ ಜಿಮ್ಮರ್ ಮತ್ತು ಕಂಪೋಸ್ ಮಾಡಿರೋದು AR ರೆಹಮಾನ್. ಈ ಮೂವಿ ಯಾಕೆ ಇಷ್ಟೊಂದು ಸ್ಪೆಷಲ್ ಅಂದರೆ, ಇದು ಇಂಡಿಯಾದ ದೊಡ್ಡ ಬಜೆಟ್ ಮೂವಿಗಳಲ್ಲಿ ಇದು ಕೂಡ ಒಂದಾಗಿದೆ. 4000 crores ಬಜೆಟ್ಗಳಲ್ಲಿ ಈ ಮೂವಿನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ವೆಬ್ಸೈಟ್ಗಳಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಜಾಸ್ತಿ ಈ ಮೂವಿ ಬಗ್ಗೆ ಏನು ಹೇಳೋಕೆ ಹೋಗಲ್ಲ, ರಿಲೀಸ್ ಆಗಲಿ ಆಮೇಲೆ ನೋಡೋಣ. ಈ ಲಿಸ್ಟ್ನ 3rd ಪ್ಲೇಸಲ್ಲಿರೋದು ಜೈಲರ್ 2. ಪರ್ಸ್ನಲಿ ನಾನು ಈ ಮೂವಿಗೋಸ್ಕರ ಕಾಯ್ತಾ ಇದ್ದೀನಿ. ರಜನಿಕಾಂತ್ ಮತ್ತು ನಿಲ್ಸನ್ ದಿಲೀಪ್ ಕುಮಾರ್ ಅವರ ಕಾಂಬಿನೇಷನಲ್ಲಿ ಈ ಮೂವಿ ಬರ್ತಾ ಇದೆ. ಜೈಲರ್ 2 ಒಂದು ತಮಿಳ್ ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ. ಇದನ್ನು ಕನ್ನಡ, ತೆಲುಗು, ಹಿಂದಿ ಮತ್ತು ಮಲಯಾಳಂ ಡಬ್ ವರ್ಷನಲ್ಲಿ ರಿಲೀಸ್ ಮಾಡ್ತಾರೆ. ಜೈಲರ್ 2ನ ಡೈರೆಕ್ಟ್ ಮಾಡ್ತಿರೋದು ನಿಲ್ಸನ್ ಮತ್ತು ಲೀಡ್ ಆ್ಯಕ್ಟರ್ ಆಗಿ ಕಾಣಿಸ್ಕೊತಾ ಇರೋದು ರಜನಿಕಾಂತ್ ಅವರು ಮತ್ತು ವಿಜಯ್ ಸೂರ್ಯ, ಮೋಹನ್ ಲಾಲ್ ಮತ್ತು ಶಿವಣ್ಣ ಅವರು ಕಾಣಿಸ್ಕೊತಾ ಇದ್ದಾರೆ. ಕೆಲವೊಂದು ರಿಪೋರ್ಟ್ ಪ್ರಕಾರ ರಿತಿಕ್ ರೋಷನ್ದು ಕ್ಯಾಮಿಯೋ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಕಂಪ್ಲೀಟ್ ಸ್ಟೋರಿನ ಮೇಕರ್ಸ್ ಅವರು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಆದರೆ ಫಸ್ಟ್ ಪಾರ್ಟ್ಗಿಂತ ದೊಡ್ಡ ಆ್ಯಕ್ಷನ್, ಸ್ಟೈಲಿಶ್ ಪ್ರೆಸೆಂಟೇಷನ್, ಕಾಮಿಡಿ ಮತ್ತು ಎಮೋಷನಲ್ ಫ್ಯಾಮಿಲಿ ಮೂಮೆಂಟ್ಸ್ ಇರ್ಬೋದು ಅಂತ ಹೇಳಲಾಗ್ತಾ ಇದೆ. ಫ್ಯೂ ಡೇಸ್ ಹಿಂದೆ ಟೀಸರ್ ರಿಲೀಸ್ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಸಿವ್ ರೆಸ್ಪಾನ್ಸ್ ಸಿಕ್ಕಿತ್ತು. ರಜನಿಕಾಂತ್ ಅವರ ಸ್ಟೈಲಿಶ್ ಸ್ಕ್ರೀನ್ ಪ್ರೆಸೆಂಟು ಮತ್ತು ನಿಲ್ಸನ್ ಅವರ ಡೈರೆಕ್ಷನ್ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಪಾರ್ಟ್ನಲ್ಲಿ ಹುಕುಮ್ ಅನ್ನೋ ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ನೆಕ್ಸ್ಟ್ ಲೆವೆಲ್ಗೆ ಹಿಟ್ ಆಯಿತು. ಅದೇ ರೀತಿ ಜೈಲರ್ 2 ಆಲ್ಬಮ್ ಸಾಂಗ್ಸು ಇಂಡಸ್ಟ್ರಿ ಹಿಟ್ ಆಗ್ಬೋದು ಅಂತ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮೇಕರ್ಸ್ ಅವರು ಅಫಿಷಿಯಲ್ ಬಜೆಟ್ನ ಎಲ್ಲೂ ಅನೌನ್ಸ್ ಮಾಡಿಲ್ಲ, ಆದರೆ ಇಂಡಸ್ಟ್ರಿ ರಿಪೋರ್ಟ್ಸ್ ಪ್ರಕಾರ 350 to 400 crores ಬಜೆಟ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಅಫಿಷಿಯಲ್ ಕನ್ಫರ್ಮೇಷನ್ ಅಂತ ಹೇಳೋಕ್ಕಾಗಲ್ಲ. ಅಫಿಷಿಯಲ್ ಅಪ್ಡೇಟ್ ಪ್ರಕಾರ ಜೈಲರ್ 2 15th ಅಕ್ಟೋಬರ್ಗೆ ರಿಲೀಸ್ ಆಗ್ತಾ ಇದೆ. ಓವರ್ ಆಲ್ ನಿಮ್ಗೆ ಏನನ್ಸುತ್ತೆ ಗೈಸ್? ಜೈಲರ್ 2 ಮೂವಿ ತಮಿಳ್ ಇಂಡಸ್ಟ್ರಿನ ಫಸ್ಟ್ 1000 crores ಮೂವಿ ಆಗುತ್ತಾ? ಕಮೆಂಟ್ ಮಾಡಿ ಗೈಸ್.
ಈ ಲಿಸ್ಟ್ ನ 4th ಪ್ಲೇಸ್ ಅಲ್ಲಿ ಇರೋದು ಜನನಾಯಕನ್. ಜನನಾಯಕನ್ ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಮೂವಿ. ಇದನ್ನ ಡೈರೆಕ್ಷನ್ ಮಾಡಿರೋದು ವಿನೋದ್ ಅಂಡ್ ನಾರಾಯಣ್. ಪ್ರೊಡಕ್ಷನ್ ಹೌಸ್ KVN ಪ್ರೊಡಕ್ಷನ್. ಮತ್ತೆ ಮೂವಿಯ ಹೀರೋ ಯಾರು ಅಂತ ಗೊತ್ತಿರ್ಬೋದು, ಅದು ತಲಪತಿ ವಿಜಯ್ ಜೊತೆಗೆ ಪೂಜಾ ಹೆಗ್ಡೆ, ಮಮಿತಾ ಬೈಜು, ಮತ್ತೆ ಮೇನ್ ವಿಲನ್ ಆಗಿ ಕಾಣಿಸ್ಕೊಂತ ಇರೋದು ಬಾಬಿ ದೇವಲ್. ಸ್ಟೋರಿಯಲ್ಲಿ ಏನೆಲ್ಲ ಇರ್ಬೋದು ಅಂತ ಹೇಳೋದಾದ್ರೆ, ಅಕಾರ್ಡಿಂಗ್ ಟು ಮೀ ಫಸ್ಟ್ ರೋರ್ ಆಫ್ ಜನನಾಯಕನ್ ಗ್ಲಿಮ್ಸ್ ಅಲ್ಲಿ ವಿಜಯ್ ಅವರು ಫೈರ್ ಬ್ಯಾಕ್ ಗ್ರೌಂಡ್ ನಲ್ಲಿ ಪೊಲೀಸ್ ಡ್ರೆಸ್ ಹಾಕೊಂಡ್ ಬರ್ತಾರೆ. ಗೂಸ್ ಬಂಪ್ ಸೀನ್ ಅದು. ಟೀಸರ್ ನ ನೋಡಿ ಮೂವಿಯಲ್ಲಿ ಏನೇನೆಲ್ಲ ಇರ್ಬೋದು ಅಂತ ಹೇಳೋದಾದ್ರೆ, ಪೊಲಿಟಿಕಲ್ ವಾರ್, ಮಮಿತಾ ಬೈಜು ಅವ್ರದ್ದು ಪಾಸ್ಟ್ ಲೈಫ್ ಬಗ್ಗೆ ಏನೋ ಸಸ್ಪೆನ್ಸ್ ಇಟ್ಟಿದ್ದಾರೆ. ಮತ್ತೆ ವಿಜಯ್ ಅವ್ರದ್ದು ಜೈಲ್ ಫೈಟ್ ಅಂಡ್ ಆಕ್ಷನ್ ನೋಡಿದ್ರೆ ವಿಜಯ್ ಅವ್ರದ್ದು ಏನೋ ಬ್ಯಾಕ್ ಸ್ಟೋರಿ ಇದೆ ಅಂತ ಕಾಣಿಸುತ್ತೆ. ಮತ್ತೆ ಬಾಬಿ ದೇವಲ್ ಅವ್ರದ್ದು ಟೀಸರ್ ನಲ್ಲಿ ತುಂಬಾ ಬ್ರೂಟಲ್ ಆಗಿ ತೋರಿಸಿದ್ದಾರೆ ಅವ್ರನ್ನ. ಜನನಾಯಕನ್ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಫೀಲ್ ಗುಡ್ ಸಾಂಗ್ ಚೆಲ್ಲ ಮಗಳೇ ಮತ್ತೆ 2 ಮಾಸ್ ಸಾಂಗ್ ನ ಬಿಟ್ಟಿದ್ದಾರೆ. ಜನನಾಯಕನ್ ಮೂವಿ ಜಾನ್ ಅಲ್ಲೇ ರಿಲೀಸ್ ಆಗ್ಬೇಕಾಗಿತ್ತು, ಆದ್ರೆ ಸೆನ್ಸರ್ ಬೋರ್ಡ್ ಇಶ್ಯೂ ಇಂದ ಅದು ಡಿಲೇ ಆಯ್ತು. ಮತ್ತೆ ಮೂವಿನ HD ಪ್ರಿಂಟ್ ಅಲ್ಲಿ ಪೈರಸಿ ಮಾಡ್ತಾರೆ. ಅದರಿಂದ ಜನನಾಯಕನ್ ಟೀಮ್ಗೆ ಮತ್ತೆ ವಿಜಯ್ಗೆ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಫ್ಯೂ ಡೇಸ್ ಹಿಂದೆ ವಿಜಯ್ ಮತ್ತೆ ಜನನಾಯಕನ್ ಟೀಮ್ ಅವರು ಸೆನ್ಸರ್ ಬೋರ್ಡ್ ಸರ್ಟಿಫಿಕೇಟ್ ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಮೂವಿ ಮೇ ಬಿ ಅಕ್ಟೋಬರ್ ನವೆಂಬರ್ ಗೆ ರಿಲೀಸ್ ಆಗುತ್ತೆ. ಅಂಡ್ ವಿ ಆರ್ ಆಲ್ ವೇಟಿಂಗ್ ಫಾರ್ ವಿಜಯ್ ಸರ್ ಅವರ ಲಾಸ್ಟ್ ಡ್ಯಾನ್ಸ್. ಈ ಲಿಸ್ಟ್ ನ 5th ಪ್ಲೇಸ್ ಅಲ್ಲಿ ಇರೋದು ದಿ ಪ್ಯಾರಡೈಸ್. ದಿ ಪ್ಯಾರಡೈಸ್ ಮೂವಿ 1980s ಬೇಸ್ಡ್ ಸ್ಟೋರಿ ಆಗಿರುತ್ತೆ. ಬೇಸ್ಡ್ ಆನ್ ಕ್ಯಾಸ್ಟಿಸಮ್ ಅಂಡ್ ಅನ್ಟಚಬಿಲಿಟಿ ಆ ಜಾನ್ರಾದಲ್ಲಿ ಹೋಗುತ್ತೆ. ಮಾಸ್ ಮಸಾಲಾ ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಜೊತೆಗೆ ಕಮರ್ಷಿಯಲ್ ಆಕ್ಷನ್ ಮೂವಿ ಆಗಿರುತ್ತೆ. ನಾನು ಫಸ್ಟ್ ಟೈಮ್ ಪ್ಯಾರಡೈಸ್ ಗ್ಲಿಮ್ಸ್ ರಾ ಸ್ಟೇಟ್ಮೆಂಟ್ ನ ನೋಡಿದಾಗ ಶಾಕೇ ಆಗೋದೆ. ಏನ್ ಗುರು ಬ್ಯಾಡ್ ವರ್ಡ್ಸ್ ನೆಲ್ಲ ಯೂಸ್ ಮಾಡ್ತವ್ರೆ ಅಂತ. ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಗಿದೆ. ಮತ್ತೆ ಟೀಸರ್ ನಲ್ಲಿ ಡಾರ್ಕ್ ಥೀಮ್ ವಿಜುವಲ್ಸ್ ನ ನೋಡಕ್ಕೆ ಒಂಥರ ಚೆನ್ನಾಗಿದೆ. ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋದು ಅನಿರುದ್ಧ್ ಅವರು. ಆಯಾಶೆ ರಿಲೀಸ್ ಆದಾಗ ಹೆವಿ ವೈರಲ್ ಆಗಿತ್ತು. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಟಾಪ್ ಟ್ರೆಂಡಿಂಗ್ ಆಗಿತ್ತು. ನಾನಿ ಫ್ಯಾನ್ಸ್ ನಾನಿ ಅವರ ಕೆರಿಯರ್ ನ ಬಿಗ್ಗೆಸ್ಟ್ ಮೂವಿ ಆಗ್ಬೋದು ಅಂತ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಗೈಸ್ ಇಂಡಿಯಾದ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಇನ್ ಹಾಫ್ ಆಫ್ ದಿ 2026. ನಿಮ್ಮ ಹತ್ರ ಏನಾದ್ರು ನೆಟ್ಫ್ಲಿಕ್ಸ್ ನ ಸಬ್ಸ್ಕ್ರಿಪ್ಷನ್ ಇದ್ದು ಬೆಸ್ಟ್ ವೆಬ್ ಸೀರೀಸ್ ನ ನೋಡ್ಬೇಕು ಅಂತ ಇದ್ರೆ ಈ ವಿಡಿಯೋನ ಕ್ಲಿಕ್ ಮಾಡಿ ಗೈಸ್. ಒಳ್ಳೆ ಬೆಸ್ಟ್ ವೆಬ್ ಸೀರೀಸ್ ನ ಸಜೆಸ್ಟ್ ಮಾಡಿದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಗೈಸ್. ಹಾಗೆ ಮುಂದಿನ ಕಾಂಟೆಂಟ್ ಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಗೈಸ್. ಬಾಯ್.